ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ಯಾವುದು? ಈ ಪ್ರಶ್ನೆಗೆ ಉತ್ತರಗಳು ಸಾಕಷ್ಟು ಸಿಗುತ್ತವೆ. ಸಂಸ್ಕೃತ, ತಮಿಳು, ಹೀಬ್ರೂ, ಗ್ರೀಕ್, ಲಿಥುವೇನಿಯನ್, ಈಜಿಪ್ಷಿಯನ್, ಪಾರ್ಸಿ, ಹೀಗೆ ಸಾಕಷ್ಟು ಭಾಷೆಗಳು ನಾವೇ ಮೊದಲು ನಾವೇ ಹಳಬರು ಅಂತ ಹೇಳ್ಕೊಳ್ತವೆ. ಆದರೆ ಅತ್ಯಂತ ಹಳೆಯ ಲಿಪಿ ಯಾವುದು ಅನ್ನೋ ಪ್ರಶ್ನೆ ಬಂದಾಗ ಈ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಿ ನಮಗೆ ಸುಮೇರಿಯನ್, ಈಜಿಪ್ಷಿಯನ್, ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ಗಳು ಕಾಣಿಸುತ್ತವೆ. ಇಲ್ಲಿ ಸುಮೇರಿಯನ್ ಮತ್ತು ಈಜಿಪ್ಷಿಯನ್ ಸ್ಕ್ರಿಪ್ಟ್ಗಳನ್ನು ಓದೋದಕ್ಕೆ ಸಾಧ್ಯ ಆಗಿದೆ. ಆದರೆ ಸಿಂಧೂ ನಾಗರಿಕತೆಯಲ್ಲಿನ ಭಾಷೆಯನ್ನ ಡಿಕೋಡ್ ಮಾಡೋದಕ್ಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ. ಇನ್ನು ಭಾರತದಲ್ಲಿ ಅತ್ಯಂತ ಹಳೆಯ ಲಿಪಿ ಯಾವುದು ಅಂತ ಕೇಳಿದ್ರೆ ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಅಂತಾನೆ ಹೇಳ್ತಾರೆ. ಆದ್ರೆ ಡಿಕೋಡ್ ಮಾಡಲ್ಪಟ್ಟ ಲಿಪಿ ಯಾವುದು ಅಂತ ನೋಡಿದಾಗ ಅಲ್ಲಿ ನಮಗೆ ಕಾಣುವುದು ಬ್ರಾಹ್ಮಿ. ಇದು ಸದ್ಯಕ್ಕೆ ಆರ್ಕಿಯಾಲಜಿಕಲ್ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿದೆ. ಆದ್ರೆ ತಮಿಳ್ ಮತ್ತು ಸಂಸ್ಕೃತವನ್ನು ಕೂಡ ಸಾಕಷ್ಟು ಜನ ಹಳೆಯ ಲಿಪಿಗಳು ಅಂತ ಹೇಳ್ತಾರಾದ್ರೂ ದೇಶದ ಎಲ್ಲ ಭಾಗಗಳಲ್ಲಿ ಬ್ರಾಹ್ಮಿ ಲಿಪಿ ಇರೋದನ್ನ ಗಮನಿಸಿದ್ರೆ ಬಹುಶಃ ಇದೇ ಅತ್ಯಂತ ಹಳೆಯ ಲಿಪಿ ಇರಬೇಕು ಅಂತ ಸಂಶೋಧಕರು ಭಾವಿಸ್ತಾರೆ. ಹಾಗಾದ್ರೆ ನಮ್ಮ ಕನ್ನಡ, ನಮ್ಮ ಪಕ್ಕದ ತೆಲುಗು, ಮಲಯಾಳಂ, ತಮಿಳುಗಳ ಕಥೆ ಏನು? ಪಾಳಿ, ಪ್ರಾಕೃತಿ, ಹಿಂದಿ, ಗುಜರಾತಿ, ಮರಾಠಿ ಮುಂತಾದ ಭಾಷೆಗಳ ಕಥೆ ಏನು? ನಮ್ಮ ಕನ್ನಡ ಭಾಷೆಯ ಉಗಮ ಯಾವಾಗಾಯಿತು? ಅದರ ಮೂಲ ಎಲ್ಲಿಂದ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬ್ರಾಹ್ಮಿ ಭಾಷೆಗೂ ಕನ್ನಡಕ್ಕೂ ಸಂಬಂಧ ಇದೆಯಾ? ಇಂಥದ್ದೊಂದು ಅನುಮಾನ ಸಾಕಷ್ಟು ಜನರಲ್ಲಿದೆ. ಹೀಗಾಗಿನೇ ಸಾಕಷ್ಟು ಸಂಶೋಧಕರು, ಭಾಷಾ ಪಂಡಿತರು ಈ ಬ್ರಾಹ್ಮಿ ಭಾಷೆ ಮತ್ತು ಕನ್ನಡದ ನಡುವಿನ ಸಂಬಂಧದ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಇಲ್ಲಿ ಗೊತ್ತಾಗಿರೋ ಅಂಶ ಏನು ಅಂದರೆ, ಬ್ರಾಹ್ಮಿ ಭಾಷೆನೇ ಕನ್ನಡದ ಮೂಲ ಅನ್ನೋದು. ಅಂದರೆ ಬ್ರಾಹ್ಮಿ ಭಾಷೆಗೂ ಮುನ್ನ ಕನ್ನಡ ಇತ್ತೇನೋ, ಆದರೆ ಕನ್ನಡ ಲಿಪಿಯ ಮೂಲವಾಗಿ ಕಂಡುಬರುವುದು ಬ್ರಾಹ್ಮಿ. ಅದು ಹೇಗೆ ಅನ್ನೋದನ್ನು ನೋಡೋದಕ್ಕೂ ಮುನ್ನ ಈ ಬ್ರಾಹ್ಮಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ಬಿಡೋಣ. ಬ್ರಾಹ್ಮಿ ಭಾಷೆ ಅನ್ನೋದು ಭಾರತದಲ್ಲಿನ ಪುರಾತನ ಭಾಷೆಗಳ ಪೈಕಿ ಒಂದು. ಇದರಿಂದ ಟಿಸಿಲೊಡೆದ ಭಾಷೆಗಳನ್ನೇ ನಾವಿವತ್ತು ನಾನಾ ಕಡೆಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ದೇವನಾಗರಿ, ಪ್ರಾಕೃತ, ದ್ರಾವಿಡ ಭಾಷೆಗಳ ಜೊತೆಗೆ ಉತ್ತರ ಭಾರತದ ಭಾಷೆಗಳ ಮೂಲ ಕೂಡ ಈ ಬ್ರಾಹ್ಮಿನೇ ಅಂತ ಹೇಳ್ತಾರೆ. ಇನ್ನು ಈ ಬ್ರಾಹ್ಮಿ ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಥೆಗಳಿವೆ. ಆದರೆ ಇಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಬಳಸಲಾಗ್ತಾ ಇದ್ದ ಲಿಪಿಯನ್ನ, ಅದರಲ್ಲಿ ಪ್ರಮುಖವಾಗಿ ಬ್ರಾಹ್ಮಿ ಅನ್ನೋದು ಸಿಂಧೂ ನದಿ ನಾಗರಿಕತೆಯ ಲಿಪಿ ಏನಿತ್ತು ಅದರ ಮುಂದುವರಿದ ಭಾಗ ಅಂತ ಹೇಳಲಾಗುತ್ತೆ. ಆದರೆ ಇಲ್ಲಿ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಬಳಸ್ತಾ ಇದ್ದ ಲಿಪಿಯನ್ನ ಸಾಧ್ಯವಾಗದೇ ಇರೋದ್ರಿಂದ ಈ ವಾದವನ್ನ ಹೌದು ಅಂತಾಗ್ಲಿ ಅಲ್ಲ ಅಂತಾಗ್ಲಿ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನು ಎರಡನೇದಾಗಿ ಅಬುಗಿಡ ಅನ್ನೋ ಲಿಪಿಯ ಸಾಲಿಗೆ ಸೇರಬಹುದು ಅಂತ ಹೇಳ್ತಾರೆ. ಈ ಮಾದರಿಯಲ್ಲಿ ಸ್ವರಾಕ್ಷರಗಳನ್ನ ಕೂಡಿಸಿ ಬರೆಯಲಾಗ್ತಾ ಇತ್ತಂತೆ. ಅಂದ್ರೆ ನಾವು ಹಿಂದಿಯಲ್ಲಿ ಹೇಗೆ ಆ ಅಂತ ಬರೆಯುವಾಗ ಕಾ ಅಂತ ಬರೆದು ಅದಕ್ಕೆ ದೀರ್ಘ ಕೊಡುವಾಗ ಆ ಅಕ್ಷರದ ಪಕ್ಕದಲ್ಲೊಂದು ಗೀಟನ್ನ ಎಕ್ಸ್ಟ್ರಾ ಬಳಸ್ತೀವಲ್ವಾ, ಅದು. ಇನ್ನು ಬ್ರಾಹ್ಮಿ ಲಿಪಿಯ ಶಾಸನಗಳನ್ನ ನಾವು ಅಶೋಕನ ಕಾಲದಲ್ಲಿ ಕಾಣ್ತೀವಿ. ಹೀಗಾಗಿ ಕೆಲವರು ಬ್ರಾಹ್ಮಿ ಅನ್ನೋದು ಹುಟ್ಟಿದ್ದೇ ಅಶೋಕನ ಕಾಲದಲ್ಲಿ ಅಂತ ಹೇಳ್ತಾರೆ. ಆದರೆ ಅಶೋಕನಿಗೂ ಮೊದಲು ಹಾಗಾದರೆ ಯಾವ ಲಿಪಿಯನ್ನು ಬಳಸ್ತಾ ಇದ್ರು ಅನ್ನೋ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ ಅನ್ನೋ ಕಾರಣಕ್ಕೆ ಇದರ ಉಗಮ ಆಗಿದ್ದೇ ಅಶೋಕನ ಕಾಲದಲ್ಲಿ ಅನ್ನೋದನ್ನು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಅಶೋಕನಿಗಿಂತಲೂ ಮೊದಲಿನ ಶಾಸನಗಳು ಸಿಕ್ಕಿಲ್ಲ. ಹೀಗಾಗಿ ಅವತ್ತಿನ ಮೊದಲ ಲಿಪಿ ಇದೇ ಆಗಿತ್ತು ಅಂತ ಹೇಳೋದು ಕಷ್ಟ ಆಗುತ್ತೆ. ಆದರೆ ಈ ಬ್ರಾಹ್ಮಿ ಅನ್ನೋದು ಸಿಂಧೂ ನದಿ ನಾಗರಿಕತೆಯ ಕಾಲದ ಲಿಪಿಯ ಅಭಿವೃದ್ಧಿ ಹೊಂದಿದ ವರ್ಷನ್ ಅಂತ ಮಾತ್ರ ಸಾಕಷ್ಟು ಜನ ಒಪ್ತಾರೆ. ಇನ್ನು ಈ ಬ್ರಾಹ್ಮಿ ಲಿಪಿಯ ಮೂಲ ದಕ್ಷಿಣ ಭಾರತದಲ್ಲಿರುವ ಗುಹೆಗಳಲ್ಲಿ ಸಿಕ್ಕಿರುವ ಆದಿಮಾನವರ ಚಿತ್ರಗಳು ಅನ್ನೋ ವಾದ ಕೂಡ ಹೊಂದಿದೆ. ಆದರೆ ಇದಕ್ಕೂ ಕೂಡ ಹೆಚ್ಚಿನ ಪುರಾವೆಗಳು ಸಿಕ್ಕಿಲ್ಲ. ಸೊ ಇಲ್ಲಿ ಬ್ರಾಹ್ಮಿಯ ಹುಟ್ಟಿನ ಬಗ್ಗೆ ಸಾಕಷ್ಟು ಕುತೂಹಲಗಳು ಹಾಗೆ ಉಳ್ಕೊಂಡಿವೆ. ಇನ್ನು ಬ್ರಾಹ್ಮಿಯ ಬಳಕೆಗೆ ನಮಗೆ ಸ್ಪಷ್ಟವಾದ ಆಧಾರ ಅಂತ ಸಿಗೋದು ಅಶೋಕನ ಶಾಸನಗಳ ಮೂಲಕ. ಗೆಳೆಯರೆ, ನಮ್ಮ ಭಾರತದಲ್ಲಿ ಯಾರಾದರೂ ಸಾಮ್ರಾಟ ತನ್ನ ಜೀವನವನ್ನು ಅತ್ಯಂತ ಸ್ಪಷ್ಟವಾಗಿ ತಾನೇ ಬರೆಸಿಟ್ಟು ಹೋಗಿದ್ದಾನೆ ಅಂದರೆ ಅದು ಅಶೋಕ ಮಾತ್ರ. ಅವತ್ತಿಗೆ ಅತಿ ಹೆಚ್ಚು ಪ್ರಚಾರ ತಗೊಳ್ಳೋದು ಹೇಗೆ ಅನ್ನೋದು ಅಶೋಕನಿಗೆ ಗೊತ್ತಿತ್ತು ಮತ್ತು ಆ ಬಗ್ಗೆ ಅವನಿಗೆ ಅತಿ ಹೆಚ್ಚು ಆಸಕ್ತಿ ಕೂಡ ಇದ್ದಾಗಿತ್ತು. ಹೀಗಾಗಿ ಅಶೋಕನ ಶಾಸನಗಳನ್ನು ಅಶೋಕನ ಕಾಲದಲ್ಲೇ ಬರೆಸಲಾಗಿದೆ ಅಂತ ಸಂಶೋಧಕರು ಹೇಳ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಸನ್ನತಿ, ಮಸ್ಕಿ, ಬ್ರಹ್ಮಗಿರಿ, ಜಟ್ಟಂಗಿ ರಾಮೇಶ್ವರ, ನಿಟ್ಟೂರು, ಗವಿಮಠ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಸಿಕ್ಕಿರುವ ಅಶೋಕನ ಶಾಸನಗಳು ಈ ಬ್ರಾಹ್ಮಿ ಲಿಪಿಯ ಬಗ್ಗೆ ಬೆಳಕನ್ನು ಚೆಲ್ಲತ್ವೆ. ಇನ್ನು ಅಶೋಕನಿಗೂ ಹಿಂದೆ ಯಾವ ಲಿಪಿಯನ್ನ ಬಳಸ್ತಾ ಇದ್ರು ಅನ್ನೋ ಬಗ್ಗೆ ನಮಗೆ ಇದುವರೆಗೆ ಯಾವ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಯಾಕೆಂದ್ರೆ ಚಂದ್ರಗುಪ್ತನ ಕಾಲದಲ್ಲಿ, ಬಿಂದುಸಾರನ ಕಾಲದಲ್ಲಿ, ಹಾಗೆ ಅವರಿಗೂ ಹಿಂದಿದ್ದ ಅಜಾತ ಶತ್ರುವಿನ ಕಾಲದಲ್ಲಿ, ಮಗಧದ ದೊರೆಗಳ ಕಾಲದಲ್ಲಿ, ಅಷ್ಟೇ ಯಾಕೆ ಗೌತಮ ಬುದ್ಧನ ಕಾಲದ ಯಾವ ಶಾಸನಗಳು ಕೂಡ
ನಮಗೆ ಲಭ್ಯ ಆಗಿಲ್ಲ. ಹೀಗಾಗಿ ಆ ಕಾಲದಲ್ಲಿ ಯಾವ ಲಿಪಿಯನ್ನು ಬಳಸಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಹೀಗಾಗಿ ಅಶೋಕನ ಕಾಲದಲ್ಲಿನ ಶಾಸನಗಳಲ್ಲಿ ಈ ಬ್ರಾಹ್ಮಿ ಲಿಪಿ ಕಾಣಿಸ್ಕೊಂಡ ಕಾರಣಕ್ಕೆ ಬ್ರಾಹ್ಮಿ ಲಿಪಿಯನ್ನು ಅಶೋಕನ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಲಿಪಿ ಅಂತ ಭಾವಿಸಲಾಗುತ್ತೆ. ಇನ್ನು ಇದಕ್ಕೂ ಕನ್ನಡಕ್ಕೂ ಇರೋ ಸಂಬಂಧ ಏನು? ಗೆಳೆಯರೆ, ಇಲ್ಲೊಂದು ಚಾರ್ಟ್ ಇದೆ, ಅದನ್ನು ಗಮನಿಸಿ ನೋಡಿ. ಇದು ಕನ್ನಡ ಭಾಷೆಯ ಲಿಪಿ ಹೇಗೆ ಬಂತು ಅನ್ನೋದಕ್ಕೆ ಸಂಶೋಧಕರು ಕೊಡುವ ವಿವರಣೆ. ಸದ್ಯಕ್ಕೆ ನಾವು ಕೂಡ ಇದನ್ನೇ ನಿಜ ಅಂತ ನಂಬೋದಾದರೆ ಮೊದಲಿಗೆ ಬ್ರಾಹ್ಮಿ ಭಾಷೆಯೇ ಎಲ್ಲದಕ್ಕೂ ಮೂಲ ಅನ್ನೋದನ್ನು ಒಪ್ಪಬೇಕಾಗತ್ತೆ. ಇಲ್ಲಿ ಒಂದು ವಿಷಯ ನಾನು ಸ್ಪಷ್ಟಪಡಿಸ್ತೀನಿ. ಕನ್ನಡ ಭಾಷೆ ಬ್ರಾಹ್ಮಿಯಿಂದ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕನ್ನಡ ಲಿಪಿಯ ಮೂಲ ಬ್ರಾಹ್ಮಿ ಇರಬಹುದು ಅಂತ ಸಂಶೋಧಕರು ಹೇಳ್ತಾರೆ. ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿರಲಿ, ಜಗತ್ತಲ್ಲಿರೋ ಸಾವಿರಾರು ಭಾಷೆಗಳಿಗೆ ಇವತ್ತಿಗೂ ಕೂಡ ಒಂದು ಲಿಪಿ ಅನ್ನೋದಿಲ್ಲ, ಆದರೆ ಭಾಷೆ ಇದೆ. ಭಾಷೆ ಅನ್ನೋದು ಸಂವಹನದ ಮೂಲ. ಈ ಎಲ್ಲ ಭಾಷೆಗಳಿಗೂ ಲಿಪಿ ಇರಲೇಬೇಕು ಅಂತ ಕೂಡ ಏನಿಲ್ಲ. ಇಲ್ಲಿ ಕೂಡ ಮೂಲ ದ್ರಾವಿಡ ಭಾಷೆಯಿಂದ ಉಗಮವಾದದ್ದು ಕನ್ನಡ. ಈ ಕನ್ನಡ ಲಿಪಿಯ ಮೂಲ ಬ್ರಾಹ್ಮಿ ಅಂತ ಹೇಳಲಾಗತ್ತೆ. ಬ್ರಾಹ್ಮಿಯಿಂದ ಹಳೆಗನ್ನಡ ಶುರುವಾಯಿತು. ಹಳೆಗನ್ನಡ ಅಂದರೆ ಸಾಮಾನ್ಯ ಶಕ 4ನೇ ಶತಮಾನದಿಂದ 12ನೇ ಶತಮಾನದವರೆಗಿನ ಜನ ಬಳಸ್ತಾ ಇದ್ರಲ್ಲ ಕನ್ನಡ, ಅದನ್ನು ಹಳೆಗನ್ನಡ ಅಂತ ಕರೀತಾರೆ. ಇದು ಕೂಡ ಯಾಕೆ ಹೇಳ್ತಾರೆ ಹಾಗಾದ್ರೆ? 4ನೇ ಶತಮಾನಕ್ಕಿಂತಲೂ ಮೊದಲು ನಾವು ಯಾವ ಭಾಷೆಯನ್ನು ಬಳಸ್ತಾ ಇದ್ವಿ ಗೆಳೆಯರೆ? ಆಗಲೂ ಕೂಡ ನಾವು ಕನ್ನಡವನ್ನೇ ಬಳಸ್ತಾ ಇದ್ವಿ, ಅದು ಕೂಡ ಹಳೆ ಕನ್ನಡವೇ ಆಗಿತ್ತು. ಆದರೆ ಇಲ್ಲಿ 4ನೇ ಶತಮಾನದ್ದು ಅಂತ ಹೇಳಲಾಗುವ ತಾಳಗುಂದದ ಶಿಲಾಶಾಸನ ನಮಗೆ ಸಿಕ್ಕಿರೋದ್ರಿಂದ, ಅದರಲ್ಲಿ ಕನ್ನಡವೇ ಇರೋದ್ರಿಂದ 4ನೇ ಶತಮಾನದ ಜನ ಕನ್ನಡವನ್ನ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಕೂಡ ಕನ್ನಡವನ್ನೇ ಬಳಸ್ತಾ ಇದ್ರು, ಆದರೆ ಅದಕ್ಕೆ ಸಂಬಂಧಪಟ್ಟ ಯಾವ ಶಾಸನಗಳು ಕುರುಹುಗಳು ನಮಗೆ ಸಿಕ್ಕಿಲ್ಲ. ಅಶೋಕನ ಕಾಲದಲ್ಲೇ ಬ್ರಾಹ್ಮಿ ಪ್ರವರ್ಧಮಾನಕ್ಕೆ ಬಂತು ಅಂತ ಹೇಳಲಾಗುತ್ತೋ ಹಾಗೆ 4ನೇ ಶತಮಾನದ ಮೊಟ್ಟ ಮೊದಲ ಶಾಸನ ಸಿಕ್ಕ ಕಾರಣಕ್ಕೆ ಹಳೆಗನ್ನಡದ ಲೆಕ್ಕವನ್ನು 4ನೇ ಶತಮಾನದಿಂದ ತೆಗೆದುಕೊಳ್ಳಲಾಗುತ್ತೆ. ಇನ್ನು 12ನೇ ಶತಮಾನದಿಂದ 90ನೇ ಶತಮಾನದವರೆಗೆ ಇದ್ದ ಕನ್ನಡವನ್ನ ನಡುಗನ್ನಡ ಅಂತಲೂ, 19ನೇ ಶತಮಾನದ ನಂತರದ ಕನ್ನಡವನ್ನ ಹೊಸಗನ್ನಡ ಅಂತಲೂ ಗುರುತಿಸಲಾಗುತ್ತೆ. ಈ ಹಳೆಗನ್ನಡದ ಲಿಪಿ ಬ್ರಾಹ್ಮಿಯಿಂದ ಬಂದಿದೆ ಅಂತ ಹೇಳ್ತಾರೆ. ಇನ್ನು ಕನ್ನಡ ಲಿಪಿಗೂ ಪ್ರಾಕೃತಕ್ಕೂ ಹೆಚ್ಚು ಭಿನ್ನತೆ ಕಂಡುಬರುತ್ತಲ್ಲ ಅಂತ ನಮಗನ್ನಿಸ್ಬೋದು. ಅವತ್ತಿಗೆ ದಕ್ಷಿಣ ಭಾರತದಲ್ಲಿ ತಾಳೆಗರಿಗಳ ಮೇಲೆ ಬರೆಯುವ ಪದ್ಧತಿ ಇತ್ತು. ಹೀಗಾಗಿ ತಾಳೆಗರಿಯ ಮೇಲೆ ಉಳಿಯುವಂಥ ಅಕ್ಷರ ವಿನ್ಯಾಸಗಳಿಗೆ ಇಲ್ಲಿನ ಜನ ಒಗ್ಗಿಕೊಳ್ತಾ ಹೋದರು. ಈ ಕಾರಣದಿಂದ ವರ್ಷಗಳು ಉರುಳಿದ ಹಾಗೆ ಕನ್ನಡ ಭಾಷೆಯ ಲಿಪಿ ಬ್ರಾಹ್ಮಿಯಿಂದ ಬದಲಾಗ್ತಾ ಹೋಯಿತು ಅನ್ನೋ ಒಂದು ವಾದ ಇದೆ. ಇಲ್ಲಿ ಕನ್ನಡದ ಲಿಪಿ ಒಂದೇ ಅಲ್ಲ, ದ್ರಾವಿಡ ಭಾಷೆಯ ಲಿಪಿಗೂ ಕೂಡ ಬ್ರಾಹ್ಮಿನೇ ಮೂಲ ಅಂತ ಹೇಳಲಾಗುತ್ತೆ. ಯಾಕೆಂದರೆ ತಮಿಳುನಾಡಲ್ಲಿ ಕೂಡ ಬ್ರಾಹ್ಮಿ ಲಿಪಿಯ ಶಾಸನಗಳು ಸಿಕ್ಕಿವೆ. ಅವು ಕೂಡ ಶಕಪೂರ್ವಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತವೆ. ಇದು ತಮಿಳುನಾಡಲ್ಲೂ ಬ್ರಾಹ್ಮಿ ಭಾಷೆಯ ಬಳಕೆ ಇತ್ತು. ಆ ಬಳಿಕವಷ್ಟೇ ಬ್ರಾಹ್ಮಿಯಿಂದ ಪ್ರೇರಣೆ ಪಡೆದು ತಮಿಳು ತನ್ನದೇ ಆದ ಪ್ರತ್ಯೇಕ ಲಿಪಿಯನ್ನು ಪಡೀತು ಅಂತ ಹೇಳಲಾಗುತ್ತೆ. ಗೆಳೆಯರೆ, ಭಾರತದಲ್ಲಿ ಶ್ರುತಿ ಸ್ಮೃತಿಗಳಿಗೆ ಮಹತ್ವ ಹೆಚ್ಚು. ಅಂದರೆ ಕೇಳಿ ಅದನ್ನು ನೆನಪಿಟ್ಟುಕೊಂಡು ಮುಂದೆ ಬೇರೆಯವರಿಗೆ ಅದನ್ನು ಕೇಳಿಸ್ತಾ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ವಿಷಯವನ್ನು ಹರಡ್ತಾ ಹೋಗೋದು. ಈ ಪದ್ಧತಿಯ ಕಾರಣದಿಂದಲೇ ನಮ್ಮಲ್ಲಿ ಅಕ್ಷರಜ್ಞಾನ ಇಲ್ಲದವರು ಕೂಡ ಸಾಹಿತ್ಯ ಕೃಷಿಯನ್ನ ಮಾಡೋದಕ್ಕೆ ಸಾಧ್ಯವಾಗಿದ್ದು, ಮತ್ತು ಯಾರನ್ನ ನಾವು ಇವತ್ತು ನಿರಕ್ಷರರು ಅಂತ ಕರಿತೀವೋ ಅಂಥವರು ಕೂಡ ಮಹಾಭಾರತ, ರಾಮಾಯಣ, ಮಹಾಕಾವ್ಯಗಳನ್ನು ನಿರರ್ಗಳವಾಗಿ ಹೇಳೋದಕ್ಕೆ ಸಾಧ್ಯವಾಗಿದ್ದು, ಈ ಶ್ರುತಿ ಸ್ಮೃತಿಗಳ ಕಾರಣದಿಂದಲೇ ನಮ್ಮಲ್ಲಿನ ವಚನ ಸಾಹಿತ್ಯ ಒಂದು ಅತ್ಯದ್ಭುತ ಮಟ್ಟವನ್ನು ತಲುಪೋದಕ್ಕೆ ಸಾಧ್ಯ ಆಗಿತ್ತು. ಹೀಗೆ ಕೇಳಿ ಹೇಳುವ ಕಾಲದಿಂದ ಮನುಷ್ಯ ಬರವಣಿಗೆಗೆ ಹೆಚ್ಚು ಮಹತ್ವವನ್ನು ಕೊಡೋ ಕಾಲಘಟ್ಟಕ್ಕೆ ಬಂದ. ಇನ್ನು ಈಗ ಲಿಪಿ ಇದೆ, ಆದರೆ ಇನ್ನು ಕೆಲ ದಿನಗಳು ಹೋದರೆ ಅದನ್ನು ಬರೆಯೋ ಅಭ್ಯಾಸ ಕೂಡ ಜನಕ್ಕೆ ತಪ್ಪು ಹೋಗುತ್ತೆ. ಟೆಕ್ನಾಲಜಿ ಹೆಚ್ಚಾದ ಹಾಗೆ ಪ್ರಾಂಪ್ಟಿಂಗ್ ಶುರುವಾಗುತ್ತೆ. ಅಂದರೆ ನಾವು ಹೇಳಿದ್ದನ್ನು ಲಿಪಿಯಾಗಿ ಬದಲಿಸುವ ಅಥವಾ ಆಡಿಯೋ ರೆಕಾರ್ಡ್ ಮಾಡಿ ಬೇರೆಯವರಿಗೆ ತಲುಪಿಸುವ, ಅಂದರೆ ಈ ಹಿಂದಿತ್ತಲ್ಲ ಶ್ರುತಿ ಸ್ಮೃತಿ, ಅದೇ ಇನ್ನು ಮುಂದೆ ಟೆಕ್ನಿಕಲ್ ಆಗಿ ಇನ್ನಷ್ಟು ಬೆಳೀತಾ ಹೋದರೆ ಆಗ ಕೂಡ ಲಿಪಿಯ ಅಗತ್ಯ ಬರದೇ ಇರಬಹುದು. ಇರಲಿ, ಇನ್ನು ಲಿಪಿ ಅನ್ನೋದು ನಮ್ಮಲ್ಲಿ ಶುರುವಾಯ್ತಲ್ಲ, ಆಗ ತಾಳಪತ್ರಗಳು, ಭೋಜಪತ್ರಗಳ ಮೇಲೆ, ಕಲ್ಲಿನ ಮೇಲೆ ಬರೆಯುವ ಅಭ್ಯಾಸ ಶುರುವಾಯಿತು. ಅವತ್ತಿಗೆ ಕೈಬರಹದಲ್ಲೇ ಪ್ರತಿಯೊಂದು ಗ್ರಂಥ, ಬರವಣಿಗೆಗಳು ಕೂಡ ಇರ್ತಾ ಇದ್ವು. ಕಾಲಕ್ರಮೇಣ ಆ ಬರಹದ ಸ್ಟೈಲಲ್ಲಿ ಬದಲಾವಣೆ ಆಗ್ತಾ ಬಂತು. ಅದು ಈಗ ಇವತ್ತಿನ ಈ ಸ್ವರೂಪಕ್ಕೆ ಬಂದಿದೆ. ಇಲ್ಲಿ ಕೆಲ ದ್ರಾವಿಡ ಭಾಷೆಗಳು ಮಾತ್ರ ಅಲ್ಲ, ಭಾರತದಲ್ಲಿರುವ ಎಲ್ಲ ಭಾಷೆಗಳ ಲಿಪಿಗಳ ಮೂಲ ಕೂಡ ಬ್ರಾಹ್ಮಿನೇ ಆಗಿತ್ತು ಅನ್ನೋದು ಸಂಶೋಧಕರ ನಂಬಿಕೆ.
ಇಂಥ ಬ್ರಾಹ್ಮಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದಾದರೂ ಯಾವಾಗ ಅನ್ನೋದನ್ನ ನೋಡಿದ್ರೆ ಅಲ್ಲಿ ನಮಗೆ 14ನೇ ಶತಮಾನದ ಒಂದು ಘಟನೆ ಕಿವಿಗೆ ಬೀಳುತ್ತೆ. ಅಷ್ಟೊತ್ತಿಗೆ ಬ್ರಾಹ್ಮಿ ಭಾರತದಿಂದ ಸಂಪೂರ್ಣವಾಗಿ ನಾಪತ್ತೆ ಆಗಿತ್ತಂತೆ. ಗೆಳೆಯರೆ, ಅದಕ್ಕೊಂದು ಸ್ವಾರಸ್ಯಕರವಾದ ಐತಿಹಾಸಿಕ ಕಥೆ ಕೂಡ ಇದೆ. 1351ರಿಂದ 1388ರವರೆಗೆ ದೆಹಲಿಯ ಗದ್ದುಗೆಯ ಮೇಲೆ ಕುಳಿತಿದ್ದ ಫಿರೋಜ್ ಶಾ ತುಘಲಕ್ ಅಂಬಾಲಾ ಬಳಿಯ ತೋಪ್ರಾ ಅನ್ನೋ ಸ್ಥಳದಲ್ಲಿದ್ದ ಅಶೋಕನ ಸ್ತಂಭಗಳನ್ನು ಕಂಡು ಅಚ್ಚರಿಗೊಳಗಾದನಂತೆ. ಆ ಸ್ತಂಭಗಳ ಮೇಲೆ ಏನು ಬರೆಯಲಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಕಾರಣದಿಂದ ಅದನ್ನು ಅವನು ದೆಹಲಿಗೆ ತರ್ತಾನೆ. ಅದರಲ್ಲಿರೋ ಮಾಹಿತಿಯನ್ನು ಡಿಕೋಡ್ ಮಾಡೋದಕ್ಕೆ ತನ್ನ ರಾಜ್ಯದಲ್ಲಿನ ಪಂಡಿತರನ್ನೆಲ್ಲ ಕರೆಸ್ತಾನೆ. ಆದರೆ ಅಲ್ಲಿ ಯಾವ ಪಂಡಿತನಿಗಾಗಲಿ ಮೌಲ್ವಿಗಾಗಲಿ ಆ ಸ್ತಂಭದ ಮೇಲೆ ಬರೆಯಲಾಗಿದ್ದೇನು ಅನ್ನೋದನ್ನು ಓದೋದಕ್ಕೆ ಸಾಧ್ಯ ಆಗಲಿಲ್ವಂತೆ. ಇದು 14ನೇ ಶತಮಾನದ ಹೊತ್ತಿಗೆ ಭಾರತದಲ್ಲಿ ಬ್ರಾಹ್ಮಿ ಲಿಪಿಯನ್ನ ಓದುವವರು ಇರಲಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಹೀಗಾಗಿ ಅಲ್ಲಿ ಫಿರೋಜ್ ಶಾ ತುಘಲಕನಿಗೆ ಅಶೋಕ ಯಾರು ಅನ್ನೋದು ಗೊತ್ತಾಗದೆ ಉಳಿದು ಬಿಡ್ತು ಅಂತಾರೆ ಇತಿಹಾಸಕಾರರು. ಇನ್ನು 14ನೇ ಶತಮಾನದ ಹೊತ್ತಿಗೆ ಕಣ್ಮರೆಯಾಗಿದ್ದ ಬ್ರಾಹ್ಮಿ ಲಿಪಿ ಆ ಬಳಿಕ ಮತ್ತೆ ಮುನ್ನೆಲೆಗೆ ಬಂದದ್ದು 19ನೇ ಶತಮಾನದಲ್ಲಿ. ಅದರಲ್ಲೂ ಬ್ರಿಟಿಷ್ ಸ್ಕಾಲರ್ ಜೇಮ್ಸ್ ಪ್ರಿನ್ಸೆಪ್ ಈ ಬ್ರಾಹ್ಮಿ ಲಿಪಿಯನ್ನು ಡಿಕೋಡ್ ಮಾಡಿದ್ನಂತೆ. ಹೇಗೆ ರೊಟೆಸ್ಟಾ ಸ್ಟೋನನ್ನು ಬಳಸ್ಕೊಂಡು ಈಜಿಪ್ಷಿಯನ್ ಭಾಷೆಯನ್ನು ಡಿಕೋಡ್ ಮಾಡಲಾಯಿತೋ ಅದೇ ಥರ ಬ್ರಾಹ್ಮಿ ಲಿಪಿಯನ್ನು ಕೂಡ ಡಿಕೋಡ್ ಮಾಡಲಾಯ್ತಂತೆ. ಹೀಗೆ ಬ್ರಿಟಿಷ್ ಅಧಿಕಾರಿಯಿಂದ ಬ್ರಾಹ್ಮಿ ಭಾಷೆಯ ಬಗ್ಗೆ ಮತ್ತೆ ಜಗತ್ತಿಗೆ ಗೊತ್ತಾಯಿತು. ಅದು ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವ ನಿಟ್ಟಲ್ಲಿ ಹಾಗೂ ಐತಿಹಾಸಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ನಿಟ್ಟಲ್ಲಿ ಸಾಕಷ್ಟು ಸಹಾಯವನ್ನು ಕೂಡ ಮಾಡ್ತು. ಆ ಬಳಿಕ ಅಷ್ಟೇ ಅಶೋಕನ ಸ್ತಂಭಗಳಲ್ಲಿ ಏನಿದೆ, ಶಾಸನಗಳಲ್ಲಿ ಬರೆದಿರೋದೇನು ಅನ್ನುವ ಮಾಹಿತಿ ಗೊತ್ತಾಗೋದಕ್ಕೆ ಶುರುವಾಗಿತ್ತು. ಹಾಗಲ್ಲದೆ ಹೋಗಿದ್ದಿದ್ರೆ ಅಶೋಕ ಅನ್ನೋ ಸಾಮ್ರಾಟನ ಬಗ್ಗೆ, ಭವ್ಯ ಭಾರತದ ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮಗೆ ಗೊತ್ತೇ ಆಗದ ಹಾಗೆ ಕಲ್ಲುಗಳ ಮೇಲೆ ಉಳಿದು ಕಳೆದು ಹೋಗ್ತಾ ಇದ್ವೋ ಏನೋ. ಹೀಗೆ ಅಶೋಕನಿಂದ ಕರ್ನಾಟಕ ಹಾಗೂ ದಕ್ಷಿಣ ಭಾರತಕ್ಕೆ ಬಂದ ಬ್ರಾಹ್ಮಿ ಲಿಪಿ ಆ ಬಳಿಕ ಇಲ್ಲಿನ ಸಾಕಷ್ಟು ಭಾಷೆಗಳಿಗೆ ಲಿಪಿಯನ್ನು ಒದಗಿಸಿಕೊಟ್ಟಿದೆ ಅನ್ನೋದು ಸಂಶೋಧಕರ ಅಭಿಪ್ರಾಯ. ಇನ್ನು ಕನ್ನಡ ಗೆಳೆಯರೆ, ಯಾವುದೇ ಭಾಷೆ ಜನರಿಂದ ಮರೆಯಾದರೆ ಮಾತ್ರ ಅದಕ್ಕೆ ಅಳಿವು. ಇಲ್ಲದೆ ಹೋದರೆ ಅದು ತಲೆತಲಾಂತರಗಳವರೆಗೆ ಸಾಗಿ ಬರ್ತಲೇ ಇರುತ್ತೆ, ಬೆಳೀತಾ ಬರುತ್ತೆ, ವಿಕಸನಗೊಳ್ತಾ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕಾಣ್ತಾ ಹೊಸತನ್ನು ತನ್ನೊಳಗೆ ಅಡಕ ಮಾಡಿಕೊಳ್ತಾ ಬೆಳೀತಾ ಹೋಗುತ್ತೆ. ಇನ್ನು ಲಿಪಿಯನ್ನು ಈಗಾಗಲೇ ನಾವು ಫೀಡ್ ಮಾಡಿಟ್ಟಿದ್ದೀವಿ, ಅದು ನಮಗೆ ನಮ್ಮ ಗಣಕಯಂತ್ರಗಳಲ್ಲಿ ಕೂಡ ಸಿಗುತ್ತೆ. ಹೀಗಾಗಿ ಲಿಪಿಗೆ ಏನೂ ಆಗೋದಿಲ್ಲ. ಇನ್ನು ಭಾಷೆ, ನಾವು ಅದನ್ನು ಆಡ್ತಾ ಜೀವಂತವಾಗಿ ಇಟ್ಕೋಬೇಕು ಮತ್ತು ಬೆಳೆಯೋದಕ್ಕೆ ಅವಕಾಶವನ್ನು ಕೊಡಬೇಕು. ಎಲ್ಲಿಯವರೆಗೆ ಕನ್ನಡಿಗರಾದ ನಾವು ಕನ್ನಡವನ್ನು ಮಾತಾಡ್ತಾ ಇರ್ತೀವೋ ಅಲ್ಲಿಯವರೆಗೆ ಭಾಷೆ ಅಕ್ಷಯವಾಗ್ತಾ ಹೋಗುತ್ತೆ. ನೀವು ಕನ್ನಡವನ್ನು ಹೇಗೆ ಮಾತಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ಒಂದೊಂದು ಕಡೆ ಒಂದೊಂದು ಸೊಗಡು, ಭಾಷೆಯ ವೈವಿಧ್ಯ ಇರುತ್ತೆ. ಆದರೆ ನೀವು ಕನ್ನಡವನ್ನು ಮಾತಾಡೋದನ್ನು ಬಿಡಬಾರದು. 100 ಭಾಷೆಗಳನ್ನು ಕಲೀರಿ, ಆದರೆ ನಿಮ್ಮ ಮಾತೃಭಾಷೆಯನ್ನು ಮರೆಯೋದಕ್ಕೆ ಹೋಗಬೇಡಿ. ಕನ್ನಡ ಎಲ್ಲಿಯವರೆಗೆ ನಮ್ಮ ನಾಲಿಗೆಯ ಮೇಲೆ ನಲಿದಾಡುತ್ತೋ ಅಲ್ಲಿಯವರೆಗೆ ಆ ಭಾಷೆ ಹಾಗೂ ನಮ್ಮ ಹೆಮ್ಮೆ ಎರಡೂ ಕೂಡ ಇರುತ್ತವೆ. ಇದು ಗೆಳೆಯರೆ, ಕನ್ನಡ ಲಿಪಿ ಸೇರಿದಂತೆ ಭಾರತದ ಎಲ್ಲ ಲಿಪಿಗಳ ಮೂಲ ಅನ್ನಿಸಿಕೊಳ್ಳುವ ಬ್ರಾಹ್ಮಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.